ಭಾಷೆಗಳು ನೂರಾರು, ಇಲ್ಲಿ ನಾವು ಒಂದೇ. ದ್ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ನಾಗಪ್ಪ ಗೋಳಿ, ಮೈಸೂರು. ವೈಭವ್ ದಂಪತಿಗಳು, ಮಂಗಳೂರು. ಹರೀಶ್ ಪಾಯ್, ದುಬೈ. ಆಧುನಿಕ ಐಟಿ ಯುಗದಲ್ಲಿ ಇನ್ನರ್ ಟ್ಯೂಷನ್ ಮೂಲಕ ಮನುಜನಿಂದು ತನ್ನೊಳಗೆ ಇನ್ನರ್ ಟೂರ್ ಮಾಡಿಕೊಂಡು ತನ್ನ ಆತ್ಮಾವಲೋಕನದತ್ತ ಪ್ರಾಮಾಣಿಕ ಪ್ರಯತ್ನ ಮಾಡಲೇಬೇಕಾಗಿದೆ. ಇಂದಿನ ವಿಜ್ಞಾನ ಎಂಬುದು ವಿಶೇಷ ಜ್ಞಾನವಾಗಿ ಸರ್ವತೋಮುಖ ಏಳ್ಗೆಗೆ ದಾರಿದೀಪವಾಗುವ ಬದಲು ವಿಮುಖ ಜ್ಞಾನವಾಗಿ ಕೇವಲ ಹೊರಗಿನ ಅರಿವನ್ನಷ್ಟೇ ಬೆಳಗುತ್ತಿದೆ. ಒಂದೇ ಒಂದು ಪದವಿ ಪಡೆದವನು ನಿಶ್ಚಿಂತೆಯಿಂದಲೇ ಥಟ್ಟನೆಯಿಂದ ಗಾಡ್ ಇಸ್ ನೋ ವೇರ್ ಎಂದೇ ಎದೆ ತಟ್ಟಿ ಹೇಳುವನು. ಪ್ರತಿಯೊಬ್ಬರೊಳಗಿರುವ ಪ್ರಾಣಶಕ್ತಿಯೇ ದೇಹಕ್ಕೆ ವರ್ಚಸ್ಸಿನ ರುಮಾಲಾಗಿರುವ ದೇವರು ಎಂದಾದ ಮೇಲೆ ಕೇವಲ 10 ವರ್ಷದ ಬಾಲಕನು ಧೈರ್ಯದಿಂದಲೇ ಗಾಡ್ ಇಸ್ ನೌ ಹಿಯರ್ ಎಂದೇ ವೀರ ಕಹಳೆಯನ್ನೂದಿ ಗೆಲ್ಲಲೇಬೇಕೆಂದು. ಪ್ರಸ್ತುತ ಜಗತ್ತಿನಲ್ಲಿ ಏನು, ಎಂತು, ಹೇಗೆ, ಏಕೆ ಎಂದೆಲ್ಲಾ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ದೊರೆತರೇನೆ ಸತ್ಯ ನಂಬುವೆ, ಖಂಡಿತ ಪರಿಪಾಲಿಸುವೆ ಎಂಬಿ ಧೋರಣೆಯಂತೂ ಸರ್ವದಾ ಸಲ್ಲದು. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮೊದಲು ಬಿಲೀಫ್ ಇದ್ದರೇನೆ ನಂತರ ರಿಲೀಫ್ ಕಟ್ಟಿಟ್ಟದ್ದು. ಆದರೆ ವೈಜ್ಞಾನಿಕ ನಿಲುವಿದ್ದಾಗ ಮೊದಲು ರಿಲೀಫ್ ದೊರೆತರೇನೆ ಆನಂತರ ಬಿಲೀಫ್ ಎಂದು ವಾದಿಸಬಹುದಷ್ಟೇ. ಭಾವನಾತ್ಮಕ ವಲಯವಾದ ಭಕ್ತಿ, ಶ್ರದ್ಧೆ, ವ್ಯಾಕುಲತೆ, ಪ್ರೀತಿ, ತಾಳ್ಮೆ, ಕ್ಷಮೆ, ಕರ್ತವ್ಯಪರತೆ, ನಿಸ್ವಾರ್ಥತೆಗಳೆಂಬಿ ದೈವಿ ಗುಣಗಳನ್ನು ಔಷಧ ಸೇವಿಸಿ ಹೆಚ್ಚಿಸಿಕೊಳ್ಳಲಂತೂ ಸಾಧ್ಯವೇ ಇಲ್ಲ. ಇವೆಲ್ಲ ಸ್ವಪ್ರಯತ್ನದಿಂದೊದಗುವ ಗುಣರತ್ನಗಳಷ್ಟೇ. ಹಾಗೆಂದೇ ಈ ದಿಸೆಯಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದ ಎಲ್ಲ ಜಟಿಲ ಪ್ರಶ್ನೆಗಳಿಗೆ ಇದಮಿತ್ತಂ ಎಂದೇ ನಿಖರವಾಗಿ ಸಮಂಜಸ ಉತ್ತರಗಳನ್ನು ನೀಡಬಲ್ಲ ಏಕೈಕ ನೆಲೆಯೇ ಜಗತ್ತಿಗೊಂದೇ ಆದ ಡಿವೈನ್ ಪಾರ್ಕ್. ಸ್ವಾಮಿ ವಿವೇಕಾನಂದರಿಂದಲೇ ನಿರ್ಮಿಸಲ್ಪಟ್ಟ ಈ ವಿಶಿಷ್ಟ ಆಧ್ಯಾತ್ಮಿಕ ಪ್ರಯೋಗಶಾಲೆಯಲ್ಲಿ ನಾನಾ ಧರ್ಮದ, ನಾನಾ ದೇವರುಗಳ ಭವ್ಯ ನೆಲೆಯೇ ಇದ್ದು ಮಾತನಾಡುವ ದೇವರೆಲ್ಲರ ಪರಮ ಪಾವನ ಏಕೈಕ ತಾಣವಿದಾಗಿದೆ. ಸ್ನೇಹ, ಸೌಹಾರ್ದ, ಸಾಮರಸ್ಯದ ಸುಮಧುರ ದಾರಿಯಲ್ಲಿ ಸೂಕ್ತ ಮಾರ್ಗದರ್ಶಕರಾಗಿರುವ ನಿತ್ಯ ಜಾಗೃತ ಚೇತನ ಶ್ರೀ ಗುರೂಜಿಯವರೇ ಅವರ ಸಾಧನಾಶೀಲ ದಿವ್ಯ ಮಾಧ್ಯಮರಾದ ಪೂಜ್ಯ ಡಾಕ್ಟರ್ ಜಿಯವರ ಮೂಲಕ ಭಕ್ತರೆಲ್ಲರ ಸಹಸ್ರಾರು ಪ್ರಶ್ನೆಗಳಿಗೆ ಸರ್ವದಾ ಮನಮೋಹಕ ಉತ್ತರಗಳನ್ನಿತ್ತು ಸದಾ ಸಂರಕ್ಷಿಸದೇ ಇಲ್ಲ. ಬದುಕಿನ ಬವಣೆಗಳ ಹಿನ್ನೆಲೆ ಏನು? ಸಮರಸದ ಸಂಸಾರದ ಮೇಲ್ಮೆ ಹೇಗೆ ಸಾಧ್ಯ? ಮಕ್ಕಳಲ್ಲಿ ಸುಮಧುರ ಬಾಂಧವ್ಯ ನನಸಾಗುವ ಬಗೆ ಹೇಗೆ? ಈ ಮಾನವ ಜೀವನ ಪಾವನವಾಗಲು ಏನು ಮಾಡಬೇಕು? ಮುಂತಾದ ನೂರಾರು ತಲೆ ತಿನ್ನುವ ಪ್ರಶ್ನೆಗಳಿಗೆ ಶ್ರೀ ಗುರೂಜಿ ಇಲ್ಲಂತೂ ಪರಿಹಾರ ಹೊಮ್ಮಿಸುತ್ತಾರೆ. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ಕನ್ನಡದ ವಿವೇಕ ಸಂಪದ
ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣಾ, 6 ವಿವಿಧ ಭಾಷೆಗಳಲ್ಲಿರುವ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ, ನಿಮ್ಮ ದೂರವಾಣಿಯಲ್ಲಿ ದಿನಾಲು ಮೊಳಗುವ ಒಂದೇ ನಿಮಿಷದ ವಿವೇಕ ವೀರವಾಣಿ, ಇವುಗಳೆಲ್ಲವೂ ಮನವರಳಿಸುವ ಅನುಷ್ಠಾನ ವೇದಾಂತದ ರಸಗವಳಗಳೇ ಆಗಿವೆ. ಪ್ರತಿ ತಿಂಗಳ ಮೊದಲ ಹಾಗೂ ಕೊನೆಯ ಭಾನುವಾರಗಳಲ್ಲಿ ಹೊಮ್ಮುವ ದಿವ್ಯ ಸಂದೇಶ ಸುಧೆಯಂತೂ ರಾಮಾಯಣ, ಮಹಾಭಾರತ, ಗೀತೆ, ಭಾಗವತದ ಕೆನೆ ತೆನೆಯೇ ಆಗಿದೆ. ಜಗತ್ತಿಗೊಂದೇ ಆದ ಅತ್ಯಪರೂಪದ ಈ ಡಿವೈನ್ ಪಾರ್ಕ್ಗೆ ತೆರೆದ ಮನದಿಂದಲೇ ನೀವಂತೂ ಬರಲೇಬೇಕು. ಬೇಗ ಬೇಗನೆ ಬಂದಿಲ್ಲಿ ನೋಡಲೇಬೇಕು. ಮುಂದಿನ ಅರ್ಧ ಗಂಟೆ ಕಾಲ ಸದ್ಭಕ್ತರ ಹಲವಾರು ಪ್ರಶ್ನೆಗಳಿಗೆ ಪೂಜ್ಯ ಡಾಕ್ಟರ್ ಜಿ ಅವರು ಅವರದೇ ಆದ ವಿಶಿಷ್ಟ ಕಲಾ ಪ್ರತಿಭೆಯಿಂದ ಚೇತೋಹಾರಿಯಾಗಿಯೇ ಹೃನ್ಮನ ಸಿಂಚಕ ಚಿರಸ್ಮರಣೀಯ ಉತ್ತರಗಳನ್ನೇ ನೀಡಿ ಹರಸಲಿದ್ದಾರೆ. ತದೇಕ ಚಿತ್ತರಾಗಿ ಬಂದು ನಿಂದು ಮನದಣಿಯ ಸವಿದು ನೆಮ್ಮದಿಯ ಬೀಡಾಗಿರಿ. ಹೂ ಎನ್ನುವಿರ. ಅತ್ಯಂತ ರೋಮಾಂಚನಕಾರಿ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಡಾಕ್ಟರ್ ಜಿ ಅವರನ್ನು ಸ್ವಾಗತಿಸ್ತಾ, ನಮಸ್ತೆ ಡಾಕ್ಟರ್ ಜಿ. ನಮಸ್ತೆ. ಉಮೇಶ್ ಭಂಡಾರಿ ಶಿರಸಿಯಿಂದ ಈ ಪ್ರಶ್ನೆ ಕೇಳಿದ್ದಾರೆ ಡಾಕ್ಟರ್ ಜಿ. ವಿವೇಕವೀರರ ಆಧ್ಯಾತ್ಮಿಕ ಮೇಲ್ಮೆಗಾಗಿ ಹಾಗೂ ಜಗತ್ತಿನ ಅಥವಾ ಭಾರತದ ಮೇಲ್ಮೆಗಾಗಿ ಕೈವಲ್ಯ ಬಳಗದ ಪಾತ್ರ ಹೇಗಿರುತ್ತದೆ ಅಂತ ಕೇಳಿದ್ದಾರೆ. ಕೈವಲ್ಯ ಬಳಗ ನಮ್ಮ ಜೊತೆಗೆ ನಮ್ಮ ಪ್ರಾರ್ಥನೆಗೆ ಹೋಗ ಕೊಡುತ್ತಾರೆ. ಒಂದು 5 ನಿಮಿಷ ಅಂತ ಕೂತ್ಕೊಂಡವ್ರಿಗೆ 15 ನಿಮಿಷ ಆಸಕ್ತಿ ಬರುವಂಗೆ ಮಾಡ್ತಾರೆ. ಅಥವಾ ನಾವು ಮೇಲಿಂದ ಮೇಲೆ ಕರೆಯುವಾಗ 1 ನಿಮಿಷ ಓಂ ನಮಃ ಶಿವಾಯ ನೋಡಿ ಆಳಕ್ಕೆ ಹೋಗಂಗೆ ಮಾಡ್ತಾರೆ. ಆಸಕ್ತಿ ಹೆಚ್ಚುವಂಗೆ ಮಾಡ್ತಾರೆ. ಇನ್ನಷ್ಟು ಕಾಲ ಆಗಬೇಕು ಎಂಬ ತೀವ್ರ ಮೊರೆ ಹೆಚ್ಚುವಂತೆ ಮಾಡ್ತಾರೆ. ಅಥವಾ ಹಾಗೇ ಆಗುತ್ತೆ ಎಂಬ ಖಡಾಖಂಡಿತ ನಿಲುವುಕ್ಕುವಂತೆ ಮಾಡ್ತಾರೆ. ನಿನ್ನೆ ಇರಲಿಲ್ಲ, ಇವತ್ತು ಜಪದಲ್ಲಿ ಅದಂತ ತರ್ತಾರೆ. ಅದು ಕೈವಲ್ಯ ಬಳಗದ ಉದ್ದೇಶ. ಎಷ್ಟು ಅದ್ಭುತ. ನಮಗೆ ಗೊತ್ತಾಗ ಕೇಳ ನಿನ್ನೆ ಮೂಡ್ ಇರಲಿಲ್ಲ. ಆ ಮೂಡ್ ಅಂದ್ರೆ ಕೈವಲ್ಯ ಬಳಗದ ಇನ್ಫ್ಲುಯೆನ್ಸ್. ನಾವು ಮೂಡ್ ಅಂದ್ರೆ ಅರ್ಥ ಆಗ್ತಲ್ಲ. ಹೌದೌದು. ಹಾಗೆ ಡಾಕ್ಟರ್ ಜಿ, ಈಗ ಜಗತ್ತಿನಾದ್ಯಂತ ಯಾವ ರೀತಿ ಕೆಲಸ ಆಗ್ತದೆ ಡಾಕ್ಟರ್ ಜಿ? ಈಗ ಅವರು ಜಗತ್ತಿನಾದ್ಯಂತ ಈಗ ಬೆಂಕಿ ಇರ್ತಂದು ಮಾಡಿ ನೀರು ತಗೊಂಡು ಹೋಗ್ಲಿಕ್ಕೆ ಸಹಾಯ ಮಾಡ್ತಾರೆ. ಇವರು ಇದ್ದವರೇ 1 ಕಡಪಾನ ಹೊರು 2 ಕಡಪಾನ ಹೊರುವಂತೆ ಮಾಡ್ತಾರೆ. ಈಗ ಎಮರ್ಜೆನ್ಸಿ ಪ್ಲೇಗ್ ಬಂತು, ಎಪಿಡೆಮಿಕ್ಸ್ ಯಾವ್ದಾದ್ರು ಕಾಯಿಲೆ ಕಾಲರ ಬಂತು, ಅಲ್ಲಿ ಸಹಕಾರ ಮನೋಭಾವದಿಂದ ಕೆಲಸ ಆಗುವಂತೆ ಮಾಡ್ತಾರೆ. ವಾಲಂಟಿಯರ್ ಬ್ಲಡ್ ಡೊನೇಷನ್ ಇತ್ಯಾದಿ ವಾಲಂಟಿಯರ್ ಗ್ರೂಪಿನಲ್ಲಿ ಅತ್ಯಂತ ಉತ್ತಮವಾಗಿ ನುಡಿಯುವಂತೆ ಮಾಡ್ತಾರೆ. ಪರೋಪಕಾರ ಗುಣ ಎಲ್ಲಿ ಬರುತ್ತೆ ಅಲ್ಲಿ ವಾಲಂಟಿಯರ್ ಗ್ರೂಪ್ ಅಂದ್ರೆ ಕೈವಲ್ಯ ಬಳಗ. ಅಂದ್ರೆ ಆ ರೀತಿ ಎಲ್ಲಿ ಒಳ್ಳೆ ಕೆಲಸ ಆಗ್ತದೆ ಅಲ್ಲಿ ಅವರ ಓಡಿ ಬರುತ್ತದೆ. ಅಲ್ಲಿ ಈಗ ಬಿರುಗಾಳಿ ಮೂಲಕ ಶೂನ್ಯತೆ ಆದಾಗ ಬಿರುಗಾಳಿ ಮೂಲಕ ಗಾಳಿ ತುಂಬುದಿಲ್ವಾ? ನಾನು ಅಲ್ಲಿಗೆ ಹೋದೆ ಮರ ತಂಗಾಳಿ ಬಿತ್ತು, ಎಷ್ಟು ಚಂದ ಗೊತ್ತಾ. ನಿಮ್ಮ ಮುಖ ಕಣ್ಕಂಡಲ್ಲ, ಯಾರೋ ಪ್ರಾರ್ಥನೆಯಿಂದ ಬೇಡಿದ್ದಾರೆ, ತಂಗಾಳಿ ಬಂತು. ಹಾಗೆ ಹೌದೌದು, ನಾವು ಎಲ್ಲ ಕಡೆ ನಮ್ಮಂತ ಅಲ್ಲಿ ಏನು ಒಳ್ಳಿತಾದ್ರೂ ನಾವು ಕೆಡುಕಾದ್ರೆ ನಾವಲ್ಲ ಇನ್ನೊಬ್ರು. ಹೌದೌದು ಡಾಕ್ಟರ್. ಇಂತ ಮಾಡುದು ಹೇಳಿ. ಅನಿತಾ ಸುಕುಂದ ಈ ಗೋಕಾಕ್ನಿಂದ ಈ ಪ್ರಶ್ನೆ ಕೇಳಿದೆ ಡಾಕ್ಟರ್ ಜಿ. ಭಗವಂತನೇ ಎಲ್ಲ ಮಾಡುವುದು ನಡೆಸುವುದು ಆದಲ್ಲಿ ನಮ್ಮ ಕೆಟ್ಟ ಆಲೋಚನೆಗೆ ಆತನೇ ಕಾರಣನೇ ಅಂತ ಹೇಳಿ. ಇದೆಲ್ಲ ಪ್ರಿಲಿಮಿನರಿ ಕ್ವಶನ್ ಮರ್ರೆ. ನಿಮ್ಮ ಮನಸ್ಸನ್ನು ಕೊಡ್ತೀರಿ, ಅದು ವ್ಯಾಕ್ಯವಾಗಿ ಇಟ್ಕೋತೀರಿ. ಕೆಟ್ಟ ಭಾವನೆ ಬಂದು ಗೂಡು ಕಟ್ಟುತ್ತೆ. ಮನೆಯ ಮೂಲೆಯಲ್ಲಿ ಒಂದು ಗುಬ್ಬಿ, ಈಗ ಗುಬ್ಬಿಯೇ ಇಲ್ಲ, ಕಾಗೆ ಗೂಡು ಕಟ್ಟುತ್ತೆ ಏನು ಮಾಡಿ? ಖಾಲಿ ಜಾಗ ಇದೆ, ಅದು ಬಂದು ಗೂಡು ಕಟ್ಟುತ್ತೆ. ಅದೇ ರೀತಿ ಒಂದು ನವಿಲು ಇರುತ್ತೆ, ಖಾಲಿ ಜಾಗ ಇದೆ, ನವಿಲು ಬಂದು ಗೂಡು ಕಟ್ಟುತ್ತೆ. ಒಳ್ಳೆ ಭಾವಕ್ಕೆ ಒಳ್ಳೆ ವಸ್ತು ಬರುತ್ತೆ, ಕೆಟ್ಟ ಭಾವಕ್ಕೆ ಕೆಟ್ಟ ವಸ್ತು ಬರುತ್ತೆ. ತಪ್ಪೇನೀಗ? ನೀವು ಖಾಲಿ ಮಾಡಿ ಇರ್ತೀರಿ, ಅದು ತುಂಬಲಿಕ್ಕೆ ಒಳ್ಳೆದು ಬರುತ್ತೆ, ಕೆಟ್ಟದ್ದು ಬರುತ್ತೆ. ಸತ್ಯ, ಅದು ಸುಳ್ಳಲ್ಲ. ಖಾಲಿ ಮಾಡೋದೇ ತಪ್ಪು. ಆ ಖಾಲಿಯಲ್ಲಿ ನಾಮವನ್ನ, ನೇಮವನ್ನ, ಪ್ರೇಮವನ್ನ ತುಂಬಿಸಿಡಿ, ಆಗ ಕ್ಷೇಮ. ಅವಾಗ ಯಾವುದು ನಾವೇ ತಾನೆ ಮಾಡುದು. ಒಳ್ಳೇದನ್ನ ನಾವು ತುಂಬಿಸಿದ್ದೇವೆ, ಒಳ್ಳೇದು ಬರುತ್ತೆ. ಸಿಹಿ ಪಾಯಸ ತಿಂದಾಗ ತೇಗು ಕೂಡ ಸಿಹಿ ಇರುತ್ತೆ. ನೀವು ಬೇವನ್ನೇ ಜಗತ್ತಿಂದ್ರೆ ನಿಮ್ಮ ತೇಗು ಕೂಡ ಕಹಿ ಇರುತ್ತೆ. ಸರಳ ಸತ್ಯ. ಯಾವುದನ್ನು ಒಳಗೆ ತುಂಬ್ತಿರೋದೇ ಹೊರಗೆ ಬರುತ್ತೆ ಅಷ್ಟೇ. ಶಿವರಂಜನಿ ಕುಣಿಗಲ್ನಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಹೆಣ್ಣು ಮಕ್ಕಳು ಅಡಿಗೆ ರುಚಿಯನ್ನು ಹೆಚ್ಚಿಸುವುದು ಹೇಗೆ? ಅಡುಗೆ ವಿಧಾನದಲ್ಲಿ ದೇವರನ್ನು ಯಾವ ರೀತಿ ತುಂಬಿಕೊಳ್ಳಬೇಕು? ಅಂತ ಅಡುಗೆಯಿಂದ ಸಂಸಾರದಲ್ಲಿರುವ ಮನಸ್ಸಿನ ಪರಿವರ್ತನೆ ಸಾಧ್ಯವೇ? ಆರಂಭದಲ್ಲಿ, ಮಧ್ಯದಲ್ಲಿ, ಅಂತ್ಯದಲ್ಲಿ ಭಗವಂತನ ಸ್ಮರಣೆ ಮಾಡಿ. ಇಷ್ಟ ದೇವರ 10 ಬಾರಿ ನಾಮಸ್ಮರಣೆ ಮಾಡಿ. ನಾನು ಈ ಜೀವನವನ್ನು, ಒಲೆಯೇ ಜೀವನ, ಅದಕ್ಕೆ ಹಾಕುವ ಸೌದೆ ಅಥವಾ ಗ್ಯಾಸ್ ಅದೇ ಯಥಾರ್ಥವಾಗಿ ಪೆಟ್ರೋಲ್. ನನ್ನ ಜೀವನದ ಹಾದಿ ಎಲ್ಲ ನಿನ್ನ ಮೇಲೆ ಭಾರ ಹಾಕಿದ್ದೇನೆ. ಪ್ರತಿ ಹಂತದಲ್ಲಿಯೂ ನಿನ್ನಿಂದ, ನಿನ್ನ ಮೂಲಕ, ನಿನಗೇನೆ ಎಂಬ ಅರ್ಥದಿಂದ ನಿನ್ನ ಪ್ರಸಾದವಾದ ಈ ಅಡುಗೆಯನ್ನು ಆರಂಭಿಸಿದ್ದೇನೆ. ಇದರಲ್ಲಿ ಮುನ್ನಡೆಯುತ್ತಿದ್ದೇನೆ. ದಯಮಾಡಿ ನೀನೇ ದಾರಿ ತೋರು. ನಮ್ಮ ಅಮ್ಮ ತೀರಿ ಹೋದಾಗ ಉಪ್ಪಿನಕಾಯಿ ಮಾಡೋದು ಹೇಗಂತೆ ಗೊತ್ತಿಲ್ಲ ನಮ್ಗೆ.
ನಾನು ಹೇಳಿದೆ ಗುರುಜಿನ ಕೇಳ್ತೇನೆ, ಗುರುಜಿ ಹೇಳಿದ್ದು ಮಾವಿನಕಾಯಿ ಕತ್ತರಿಸು, ಇಷ್ಟು ಉಪ್ಪು, ಇಷ್ಟು ಸಾಸಿವೆ, ಇಷ್ಟು ಮೆಣಸು ಹಾಕು ಅಂತ. ಎಕ್ಸಲೆಂಟ್ ಉಪ್ಪಿನಕಾಯಿ ಆಯ್ತು. ಹೌದು ಡಾಕ್ಟರ್. ಯೋಚನೆ ಮಾಡಿ, ಬೇರೆ ಯಾರೋ ಕೈಕಾಲು ಬಿಡ್ತಿದ್ರು. ಸರ್ವಶಕ್ತ ಸರ್ವಜ್ಞ ಅಲ್ವಾ, ಗುರುಜಿನ ಕೇಳುವ. ಅಮ್ಮನ ಸಾಯಿಸಿದ್ದವರೇ ಅಲ್ವಾ, ಈಗ ಅಮ್ಮನ ಕೆಲಸ ಅವರೇ ಮಾಡಿಸ್ಲಿ. ಹಂಗೇನು ಗೊಳೋ ಅಂತ ಹತ್ತಿದ್ದೆ ಆ ದಿನ, ಹಂಗೇನು ಗೊತ್ತಿಲ್ಲ. ಅಮ್ಮ ಹೋದ ಬಗ್ಗೆ ಉಪ್ಪಿನಕಾಯಿ ಆಗಲೇಬೇಕಂತ ನಮ್ಮ ಅಕ್ಕ ಎಲ್ಲ ಬೈತಾ ಇದ್ದಾರೆ. ಸಾಯಿಸಿದ್ದಂತೂ ನಾನಲ್ಲ. ಈಗ ನಮಗೊಂದು ಬೆಸ್ಟ್ ಉಪ್ಪಿನಕಾಯಿ ಆಗಬೇಕು, ದಯಮಾಡಿ ಯಾರಿ ತೋರಿಸಿ, ಪೇಪರ್ ತಗೋ, ಪೆನ್ ತಗೋ, ನಾ ಹೇಳ್ತೇನೆ ಬರ್ಕೊ. ಮರುದಿನ ಉಪ್ಪಿನಕಾಯಿ ರೆಡಿ. ಅದು ಅತ್ಯದ್ಭುತ ಎಂತ ಪ್ರಾಕ್ಟಿಕಲ್ ಡೈನಾಮಿಕ್ ಸ್ಪಿರಿಚುವಾಲಿಟಿ ಅಂದ್ರೆ ಅದೇ. ಹೌದು ಡಾಕ್ಟರ್. ನಾನು ಅವರನ್ನು ಹಂಗಿಸ್ಲಿಕ್ಕಾಗಿ ತಗೊಳ್ಳೋದಲ್ಲ, ನಾವು ಇನ್ನೋವೇಟೇಬಲ್ ಆಗಿತ್ತು. ನಮ್ಗೆ ಉಪ್ಪಿನಕಾಯಿಗೆ ದಾರಿ ತೋರಿಸೋರು ಇಲ್ಲ. ಉಪ್ಪಿನಕಾಯಿ ಬೇಕು, ಊಟಕ್ಕೆ ಉಪ್ಪಿನಕಾಯಿ ಹೇಳಿದ್ರು ಊಟವೇ ಮಾಡೋಕ್ಕಾಗೋದಿಲ್ಲ. ಎಂಥ ಸ್ಥಿತಿ. ಅದಕ್ಕೆ ವಾಕ್ ಆನ್ ಫೈರ್, ಫ್ಲೈ ಇನ್ ಏರ್, ಐ ಆಮ್ ಹಿಯರ್, ವೈ ಡು ಫಿಯರ್, ಓ ಮೈ ಡಿಯರ್, ಮೇಕ್ ಇಟ್ ಕ್ಲಿಯರ್, ಬಿ ವಿತ್ ಚೇರ್. ಹೌದು ಹೌದು ಡಾಕ್ಟರ್. ಹೇಳಿದ ಮಾತ್ರಲ್ಲ, ಮಾಡಿಬಿಟ್ರು ಅವ್ರು, ಮಾಡಿ ತೋರಿಸಿದ್ರು. ಯಾರಿದ್ದಾರೆ ಇಂಥವ್ರು ನಮ್ಮ ಗುರುಗಳು. ಯೋಚನೆ ಮಾಡಿ, ಎಷ್ಟು ಕೊಡ್ತೇವೆ, ನಮ್ಮನ್ನು ಕೊಟ್ಟರು ಕಡಿಮೆ. ನಾನು ಭಕ್ತರಿಗೆ ಅದೇ ಹೇಳು, ಏನು ಕೊಡ್ತೀರಿ ಇಂಥ ದೇವರಿಗೆ? ಏನು ಕೊಡುವಂಗಿಲ್ಲ. ಒಂದು ಪ್ರೀತಿಯ ಒಂದು ಅತ್ಯಂತ ಕಡಲು, ಪ್ರೀತಿಯ ಕಡಲು, ಸಾಗರ, ಮತ್ತೆ ಏನು ಹೇಳುವಂಗಿಲ್ಲ. ಆ ರೀತಿಯಾಗಿ ಅಡುಗೆ ಮಾಡಿದಾಗ ಅದು ಅತ್ಯದ್ಭುತವಾಗಿ ಆಗ್ತದೆ ಅಂತ. ಬೇರೆ ದಾರಿ ಇಲ್ವಲ್ಲ, ಹೇಳಿಕೊಡೋರು ಇಲ್ವಲ್ಲ, ಏನ್ ಮಾಡ್ಲಿ? ಅಂತ ತುರ್ತು ಸನ್ನಿವೇಶದಲ್ಲಿ ನಾನು ಇದ್ದೇನೆ ಅಂತ ಆಪ್ತತೆಯಿಂದ ಅವ್ರು ಹೇಳುವಾಗ ಎಷ್ಟು ಖುಷಿ ಆಗುತ್ತೆ. ಅಯ್ಯೋ ನಿಮ್ಮನ್ನು ಮರ್ತೇ ಬಿಟ್ನಲ್ಲ, ನೀವು ದಾರಿ ತೋರಿಸ್ತೀವಿ ಅಂತ ಗೊತ್ತೇ ಇಲ್ವಲ್ಲ, ದೇವ್ರ ಹತ್ರ ಒಬ್ಬರಿಗೆ ಮಾಡೋದು ಹಂಗೆ ಕೇಳ್ತಾರೆ ಯಾರು? ಕೇಳಿ, ಯಾಕಾಗುದಿಲ್ಲ? ಸರ್ವಶಕ್ತಿ ಅಲ್ವಾ? ಕಾಮನ್ ಸೆನ್ಸ್ ಅದು ಇಲ್ವೇ ಇಲ್ಲ ನಮಗೆ. ಬರೀ ಥಿಯರಿಟಿಕಲ್ ಭಗವಂತ ಸರ್ವಶಕ್ತ, ಒಂದು ಟೆಸ್ಟ್ ಕೊಡಿ ಅವನಿಗೆ, ಮಾಡಿ ತೋರಿಸ್ತಾನೆ ಸರ್ವಶಕ್ತ ಅಂತ. ನಾವು ತಯಾರಿದ್ದೇವಾ? ನಮ್ಗೆ ಐ ಇದೆ ನೋಡಿ, ಮುಚ್ಕೊಂಡಿದೆ, ಮುಸ್ಕಾಕಿದೆ. ಡಾಕ್ಟರ್ ಜಿ, ನೀವು ಹೇಳ್ತಾ ಇದ್ರಿ ಈಗ ಅಡಿಗೆ ಮಾಡಿ ಪ್ರಥಮ ಮತ್ತೆ ಮಧ್ಯದಲ್ಲಿ ಅಂತ್ಯದಲ್ಲಿ ನಾಮಸ್ಮರಣೆಯೊಂದಿಗೆ ಮಾಡುವಂಥದ್ದು, ಅಡಿಗೆ ಮಾಡುವಂಥದ್ದು ಡಾಕ್ಟರ್ ಜಿ. ಆ ರೀತಿ ಆದಾಗ ಅಡಿಗೆ ರುಚಿ ಆಗ್ತದೆ, ಮತ್ತೆ ಶ್ರೇಷ್ಠವಾಗುತ್ತದೆ. 2 ದಿನದಲ್ಲಿ ಹೊಳಿಸ್ತದೆ, 12 ದಿನ ಆದ್ರೂ ಹೊಳಿಸೋದಿಲ್ಲ. ನಾನು ನೋಡಿ, ದೇವರನ್ನು ನಂಬಿ ಖ್ಯಾತನಾಳಿ ಪ್ರಾಕ್ಟೀಸ್ ಮಾಡುವಾಗ 5 ದಿನ ಆ್ಯಂಟಿಬಯೋಟಿಕ್ ಬೇಕು. 2 ದಿನ ಹಾಕಿದೆ, ಗಾಯ ಎಲ್ಲ ಕಂಪ್ಲೀಟ್ ಗುಣ. 3 ದಿನ ಉಳಿತವ್ರಿಗೆ, ದುಡ್ಡು ಉಳಿತು, ಶ್ರಮ ಉಳಿತು, ದೇಹ ಜರ್ಜರಿತ ಆಗೋದು ಉಳಿತು. ನಿನ್ನ ಕಣ್ಣೀರಿಗೆ ನಾನು ಮರುಗು ಬಿಟ್ಟೆವೆ, ಮಗು ಆ್ಯಂಟಿಬಯೋಟಿಕ್ ಕೆಲಸ ನಿನ್ನ ಕಣ್ಣೀರೇ ಮಾಡಿದೆ ಬೇಷ ಅಂತಾರೆ. ಎಲ್ಲ ಹರಿಸ್ಲಿ, ಎಲ್ಲ ಡಾಕ್ಟರ್ ಕಣ್ಣೀರು ಹರಿಸ್ಲಿ ಆತ ಆಗುದಿಲ್ಲ. ಥಿಯರಿ ಸುಲಭ, ಪ್ರಾಕ್ಟಿಕಲ್ ತಗೊಳ್ಳಿ ಎಷ್ಟು ಕಷ್ಟ. ಅದು ಒರಿಜಿನಲ್ ಬಂದ ಕಣ್ಣೀರು. ಕಣ್ಣೀರಿಗೆ ನೀವು ಈರುಳ್ಳಿ ಹಾಕೊಂಡು ಬಂದ ಕಣ್ಣೀರು ಅಲ್ಲ, ಈಗ ಶೇಂಕುದಿಲ್ಲ. ಒರಿಜಿನಲ್ ಕಣ್ಣೀರು ತನ್ನ ಸೈಲೆಂಟ್ ಆಗಿ ಹರಿತಾ ಇರುತ್ತೆ. ಅದರಿಂದ ಮನಸ್ಸಿನ ಪರಿವರ್ತನೆಯು ಜನರಲ್ಲಿ ಎಲ್ಲರಿಗೂ ಖುಷಿ ಆಗತ್ತೆ, ಆನಂದ ಬರುತ್ತೆ. ಭಗವಂತ ಜೊತೆಗಿದ್ದಾನೆ ಸದಾ ಕಾಲ. ನೋ ವೇರ್ ಅಲ್ಲ, ನೌ ಹಿಯರ್. ಗಾಡ್ ಈಸ್ ನೌ ಹಿಯರ್, ನವೇರ್ ಅಲ್ವೇ ಇಲ್ಲ. ಎಂಥ ಸತ್ಯದ ಸಾಕ್ಷಾತ್ಕಾರ ಆಗತ್ತೆ. ಆ ಖುಷಿಗೆ ಬೆಲೆಯೇ ಇಲ್ಲ. ಕೋಟಿಗಟ್ಟಲೆ ರೂಪಾಯಿ ಕೂಡ ಕಡಿಮೆ. ನನ್ನ ಜೀವನದಲ್ಲಿ ಅಂಥ ಕೋಟಿಗಟ್ಟಲೆ ರೂಪಾಯಿ ಕಡಿಮೆ ಆದ ಆನಂದದ ಕ್ಷಣಗಳು 1000 ಗಂಟೆ, 1000 ದಿನ, 1000 ವರ್ಷ. ಅದು ಪರಮಾದ್ಭುತ ಡಾಕ್ಟರ್. ಒಂದು ದೊಡ್ಡ ಕಾವಿ ಮಾತ್ರ ಉಡ್ಲಿಲ್ಲ, ಉಡುಕ್ ಬಿಡ್ಲಿಲ್ಲ ಗುರುಜಿ, ಬೇಡ ಅಂತ. ನಂಗಿದ್ದಿತ್ತು ಮನಸ್ಸು, ಕಾವಿ ಉಡುವೆ ಆದರ್ಶ ಸನ್ಯಾಸಿಯಾಗಿ ಋಷಿಕೇಶಕ್ಕೆ ಹೋಗಿ ಹಿಮಾಲಯ ತುತ್ತದಲ್ಲಿ ಇರಬೇಕು ಅಂತ. ಆಗ್ಲಿಲ್ಲ. ಆದರೆ ಡಾಕ್ಟರ್ ಜಿ, ಅದನ್ನು ಎಣಿಸ್ಕೊಂಡು ಗುರುಜಿ ಹೇಳಿದ್ದಾರೆ ಡಾಕ್ಟರ್ ಜಿ, ಸಂಸಾರಿಗಳಿಗೋಸ್ಕರ ಒಂದು ಸಂಸ್ಥೆ ಅಂತ ಹೇಳಿ ಕಾವಿ ಉಟ್ಟು ನೀವು ಹೋಗ್ತಿದ್ದಾರೆ. ಈ ಸಂಸಾರದಲ್ಲಿರುವಂಥದ್ದು ಈ ಎಲ್ಲ ವಿಚಾರಕ್ಕೆ, ಯಾವುದು ವಿಚಾರಕ್ಕೂ ನಮಗೆ ಉತ್ತರ ಇರ್ತಿರ್ಲಿಲ್ಲ ಡಾಕ್ಟರ್. ಖಂಡಿತ ಅಲ್ಲ, ಅವರ ದೃಷ್ಟಿ ಏನಿತ್ತು, ಎಷ್ಟು ಜನರನ್ನು ಸೃಷ್ಟಿ ಮಾಡ್ತೀವಿ, ಅವ್ರಿಗೇನು ಕಡಿಮೆ. ಆದರೆ ನನ್ನ ಮೂಲಕ ಇದು ಆಯ್ಕೊಂಡು ಮಾಡಿದ್ರು, ನಾನು ತಲೆ ತಗ್ಸ್ತೇನೆ, ಶಿರಸ ವಹಿಸ್ತೇನೆ, ನಿಮ್ಮ ಇಚ್ಛೆ ನಿಮ್ಮಲ್ಲಿಲ್ಲ. ಆದರೆ ಎಷ್ಟು 1000 ಪ್ರಶ್ನೆಗಳಿಗೆ ಎಂತ ಒಂದು ಪರಿಹಾರದ ಉತ್ತರ ಡಾಕ್ಟರ್ ಜಿ ನೀವು ಈ ಡಿವೈನ್ ಪಾರ್ಕ್ ಇಂದ ಬಂದದ್ದು ಡಾಕ್ಟರ್ ಜಿ. ಆ ನಿಟ್ಟಿನಲ್ಲಿ ಡಾಕ್ಟರ್ ನರೇಂದ್ರ ಅಡಿಗರು ತೀರ್ಥಹಳ್ಳಿಯಿಂದ ಈ ಪ್ರಶ್ನೆ ಕೇಳಿದ ಡಾಕ್ಟರ್ ಜಿ, ದೆವ್ವಭೂತಗಳು ಇರುವುದು ಹೌದೇ, ಅವುಗಳು ಮೈ ಮೇಲೆ ಬರುತ್ತವೆ ಅಂತೇಳಿ ಅದನ್ನು ಕೇಳಿದ್ದಾರೆ ಡಾಕ್ಟರ್ ಜಿ. ಇದೇ ಅಂತಾರೆ, ನೀವು ನಂಬಿಕೆ ಇದ್ರು ಒಪ್ಕೊಳ್ಳಿ.
ಇಲ್ಲ ಅಂತಾರೆ. ನೀವು ನಂಬೋದಿಲ್ಲ ಅಂದ್ರೆ ನಂಬಬೇಡಿ. ಆ ದೈವ ಬತ್ತು ಒಂದು ನಂಬೋ ಅನ್ನತ್ತ ನಿಮ್ಮ ಬಾಯಿ ಬತ್ತಿ ಹೇಳಿದೆ. ಇಲ್ಲ ಯಾವುದಕ್ಕೆಲ್ಲ ತಲೆಬಿಸಿ ಅಂತಕ್ಕೀಗ ಶ್ರದ್ಧೆ ನಿಮಗಿದೆ ಅಂತ ಆದ್ರೆ ಒಪ್ಪಿ ಶ್ರದ್ಧೆಯ ಮೂಲಕ ಅವನ್ನ ಸ್ತಬ್ಧ ಮಾಡಬಹುದು. ವೈಚಾರಿಕತೆ ಮನೋಭಾವ ನಿಮ್ಮದಿದ್ದರೆ ಪ್ರಶ್ನೆಯ ಮೂಲಕವೇ ಅದನ್ನು ಕಾದಾಡಿ. ನಿಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲ ಆದರೂ ಅನುಭವಿಸಿ. ನಿದ್ರಾಹೀನತೆ ಆದರೆ ನಿದ್ರೆ ಮಾಡದೆ ಒದ್ದಾಡಿ. ಯದ್ಭಾವಂ ತದ್ಭವತಿ. ನಾ ಹೇಳಿದ್ನಲ್ಲ ಆಗ ಅದೇ. ನಿಮ್ಮ ಮನಸ್ಸು ಯಾವ ರೀತಿ ಹೇಳುತ್ತದೆ ಹಾಗೆ ಮಾಡಿ. ನೀವು ಮನಸ್ಸಿನ ಮಂಗ ಆದರೆ ಒದ್ದಾಡಿ. ಮನಸ್ಸನ್ನು ಕಂಟ್ರೋಲ್ ಮಾಡಿ ಕಾಂಕರ್ ಮಾಡಿ ಮೇಲೆ ಇರುವ ಧೀರರು ವೀರರು ಆದರೆ ಪ್ರಶ್ನಾರ್ಥಕ ರೂಪದಲ್ಲಿ ವ್ಯಕ್ತಿತ್ವವನ್ನು ನಿರ್ಮಿಸಿಕೊಳ್ಳಿ. ಎರಡು ನಿಮಗೆ ಒಪ್ಪಬೇಕಂತ ಕಡ್ಡಾಯ ಇಲ್ಲ. ಒಪ್ಪದೇ ಇರಿ ಅಂತ ನಾ ಹೇಳುವುದಿಲ್ಲ. ಯಾಕಂದ್ರೆ ನನ್ನ ಅನುಭವದಲ್ಲಿ ಎಲ್ಲವೂ ಸತ್ಯ. ಭಗವಂತ ನಾನಾ ರೂಪದಲ್ಲಿ ಪೀಡಿಸುತ್ತಾನೆ, ಪಾಲಿಸುತ್ತಾನೆ. ಅವ ರಕ್ಷಿಸ್ಲಿಕ್ಕೂ ನಾನಾ ವಿಧ ತಗೋತಾನೆ, ನಿಮ್ಮನ್ನು ಶಿಕ್ಷಿಸ್ಲಿಕ್ಕೂ ನಾನಾ ವಿಧ ತಗೋತಾನೆ. ಇಟ್ ಈಸ್ ಇಸ್ ವಿಲ್. ನಾವೇನು ಹೇಳುವಂಗಿಲ್ಲ. ಹೌದೌದು ಡಾಕ್ಟರ್ ಜಿ, ನೀವು ಅವ್ರಿಗೆ ಹೇಳಿ, ಹಾಗೆ ಹೇಳಿ. ಹೌದೌದು ಡಾಕ್ಟರ್ ಜಿ, ಇದು ತುಂಬಾ ಚೆನ್ನಾಗಿ ಇದೆ ಡಾಕ್ಟರ್ ಜಿ, ಈ ರೀತಿ ಯಾವ ತರ. ಹೌದು ಡಾಕ್ಟರ್ ಜಿ. ಸುಧಾದಯಾನಂದ್ ಬೆಂಗಳೂರಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಮರುಕ್ಷಣ ಸಾವು ಎಂಬುದರ ಬಗ್ಗೆ ಶ್ರೀ ಗುರುಜಿ ತಿಳಿಸಿರುತ್ತಾರೆ. ಅದಕ್ಕೆ ಯಾವ ರೀತಿ ಸಿದ್ಧರಾಗೋದು? ಅದರಿಂದ ಸುಪ್ತ ಭೀತಿ ಬರುವುದಿಲ್ಲವೇ? ಭಯದ ಅನುಭವ ಆಗುವುದಿಲ್ಲವಂತೆ? ಮರುಕ್ಷಣ ಸಾವು ಅಂದ್ರೆ ದೈವಿ ಗುಣಗಣಿ ಆಗುತ್ತೇನೆ. ಈ ಕ್ಷಣ ಭಗವಂತನ ವಾಣಿ ಕೇಳುವ ಒಳಕಿವಿಯನ್ನು ಬೆಳೆಸಿಕೊಳ್ತೇವೆ. ಭಗವಂತ ಮೆಚ್ಚುವ ಒಳ ಮಾತನ್ನು ನಾನು ಖಂಡಿತವಾಗಿ ರೂಢಿಸಿಕೊಳ್ತೇನೆ. ಹೊರಗಿನ ಆಕರ್ಷಣೆಗೆ ನಾನು ಸ್ತಬ್ಧನಾಗುತ್ತೇನೆ. ಖಂಡಿತ ಮೋಹಮಾಯ ರಾಜ್ಯದಲ್ಲಿ ಭಗವಂತನ ನಾಮರೂಪ ಮಹಿಮೆಗೆ ಅಂಟಿಕೊಳ್ಳುತ್ತೇನೆ. ಬೇರೇನು ನಂಗೆ ಬೇಡ. ಇದನ್ನೊಂದು ರೂಢಿಸಿಕೊಳ್ಳಕ್ಕಾಗುದಿಲ್ಲ ಮರ್ರೆ ನಿಮಗೆ. ಅಂದ್ರೆ ಅವ್ರು ಹೇಳ್ತಾರೆ ಅಂದ್ರೆ ಈಗ ಮರುಕ್ಷಣ ಸಾವು ಅಂತೇಳಿ ಅನ್ನುವಾಗ ಒಂಥರ ಭಯದ ವಾತಾವರಣ. ಸಾವು ಅಂದ್ರೆ ಅಲರ್ಟ್ ಆಗಿ ಅಂತ. ಮರುಕ್ಷಣ ನಿಮ್ಮ ಮನೆಗೆ ಬೆಂಕಿ ಹಿಡಿತಿದೆ ಅಂದ್ರೆ ಅಗ್ನಿಶಾಮಕ ದಳಕ್ಕೆ ಮೊದಲೇ ಫೋನ್ ನಂಬರ್ ಎಲ್ಲ ತಗೊಂಡು ರೆಡಿ ಆಗಿರಿ. ಹಿಡಿದ ಮೇಲೆ ಫೋನ್ ಮಾಡಿ. ಹಿಡಿದ ಮೇಲೆ 1 ಗಂಟೆ ಫೋನ್ ನಂಬರ್ ಎಲ್ಲ ಹುಡುಕುದಲ್ಲ, ರೆಡಿಯಾಗಿರಿ. ಮರುಕ್ಷಣ ಸಾವು ದವ ಅಂತ ಕೇಳ್ತಾರೆ. ಎಷ್ಟು ಬಾರಿ ನನ್ನ ವಾಣಿ ಕೇಳಿದ್ದಿ, ಎಷ್ಟು ಬಾರಿ ದರ್ಶನ ಪಡೆದಿದೆ ಮಗು, ನನ್ನನ್ನು 2 ಸರಿ ಕರೆದಿದ್ದೆ, 2 ಸರಿ ಉತ್ತರ ಪಡೆದಿದ್ದೆ, ನನ್ನ ಮುದ್ದು ಮಗು ಉತ್ತರ ಕೊಡೋ. ರೆಡಿಯಾಗಿರಿ. ನಾನು 10 ಸರಿ ನೋಡಿದ್ದೇನೆ. ಕೂತದ್ದು, ನಿಂತದ್ದು, ಕೈ ತೆರ್ಕೊಂಡದ್ದು, ಆಶೀರ್ವಾದ ಮಾಡೋದು ಎಲ್ಲ ನೋಡಿದ್ದೇನೆ. ಎಷ್ಟು ಹೊತ್ತಿಗೆ ಬೇಕಾದ್ರೆ ನೀನು ಬಾ, ನಾನು ಉತ್ತರ ರೆಡಿ. ಈ ಮಾತು ಹಾಡೋಕ್ಕಾಗುದಿಲ್ಲ ನಿಮಗೆ? ಇದು ಹೆದರಿಕೆ ಉಂಟತ್ತಾ? ಧೈರ್ಯ ಬರೋದಿಲ್ವಾ? ಯಾಂತದ್ದು ಮರ್ರೆ ನೀವು. ಧೈರ್ಯ ಯಾವುದು ಹೆದರಿಕೆ ಯಾವುದು ಗೊತ್ತಿಲ್ಲ ಅಂದ್ರೆ ಅಂತ. ಅವ್ರು ಬೆಂಗಳೂರಿನವ್ರಲ್ವಾ, ಸ್ವಲ್ಪ ಧೀರ ಕೇಳಿ. ಹೌದು ಡಾಕ್ಟರ್, ಅವರಿಗೆ ಸ್ವಲ್ಪ ಅಂದ್ರೆ ಆ ನಿಟ್ಟಿನಲ್ಲಿ ಸ್ವಲ್ಪ ಯೋಚನೆ ಮಾಡಿದ್ದಾರೆ ಡಾಕ್ಟರ್. ಮೈನಸ್ ಯೋಚನೆ ಮಾಡ್ಬೇಡಿ, ಪ್ಲಸ್ ಯೋಚನೆ ಮಾಡಿ. ಪಡೆದದ್ದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಅಯ್ಯೋ ನಾ ಪಡೆದಿಲ್ಲ, ಮರ್ತ್ ಬಿಡಿ ಅದನ್ನ. ಬಿ ಪಾಸಿಟಿವ್ ಆಲ್ವೇಸ್ ಇನ್ ಆಲ್ವೇಸ್. ಥ್ಯಾಂಕ್ಸ್ ಡಾಕ್ಟರ್ ಜಿ. ಆ ನಿಟ್ಟಿನಲ್ಲಿ ಅವರು ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಡಾಕ್ಟರ್ ಜಿಯಿಂದ ಕೇಳಿ ಅಂತ ಹೇಳಿದ್ರು ಡಾಕ್ಟರ್. ತುಂಬಾ ಸಂತೋಷ ಇದ್ದಾಗಿದೆ. ವಸಂತ ವಿಶ್ವ ಹಿಂದೂ ಪರಿಷತ್ ಪುತ್ತೂರಿಂದ ಈ ಪ್ರಶ್ನೆ ಕೇಳಿದ್ದಾರೆ ಡಾಕ್ಟರ್ ಜಿ. ಸಮಾಜದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಕ್ಷಣಿಕ ಪ್ರೀತಿಗಾಗಿ ಮರಳಾಗಿ ತಮ್ಮ ಜೀವವನ್ನೇ ಬಲಿ ಕೊಡುತ್ತಿದ್ದಾರೆ. ಜಿಹಾದಿ ಮುಸ್ಲಿಮರ ಷಡ್ಯಂತ್ರದಿಂದಾಗಿ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನು ಕಾಪಾಡುವುದು ಹೇಗೆ? ಸಮಾಜದ ಕರ್ತವ್ಯವೇನು ಈ ನಿಟ್ಟಿನಲ್ಲಿ ಅಂತೇಳಿ ಕೇಳಿದ್ದಾರೆ ಡಾಕ್ಟರ್ ಜಿ. ರಕ್ಷಕರು ಸತ್ಪ್ರಜೆಗಳಾಗಬೇಕು. ನನ್ನ ಮಗಳು, ನನ್ನ ಮಗ ಅಂತ, ನನ್ನ ಕುಟುಂಬ ಅಂತ ಅವ್ರ ಪ್ರೀತಿ ಮಾತ್ರ ತೋರಿಸೋದಲ್ಲ. ಪ್ರೀತಿ ದಟ್ ಎಫೆಕ್ಟ್ಸ್ ಇಸ್ ಕಾಲ್ಡ್. ಯೋಚನೆ ಮಾಡಿ ಗುರುಜಿ ಯಾವಾಗಲೂ ಎಫೆಕ್ಷನ್ ಅಂದರೆ ದ ಲವ್ ದಟ್ ಎಫೆಕ್ಟ್ಸ್ ಇಸ್ ಕಾಲ್ಡ್ ಎಫೆಕ್ಷನ್. ಡಿಕ್ಷನರಿ ಲವ್ ಇಸ್ ಈಕ್ವಲ್ ಟು ಎಫೆಕ್ಷನ್ ಅಂತಿದೆ. ಹಾಗಲ್ಲ. ಈ ಹೃದಯವಂತಿಕೆ ನನ್ನ ಮಗಳು ಅಂದಾಗ ನನ್ನ ಮಗಳು ಎಲ್ಲರಂತೆ ಜಗತ್ತಿನ ಎಲ್ಲರ ಮಗಳನ್ನು ಪ್ರತಿನಿಧೀಕರಿಸುವ ನನ್ನ ಮಗಳು. ಅಲ್ಲಿ ನೋಡಿ ಎಲ್ಲರಿಗೂ ಗೌರವ ಇರುತ್ತೆ. ನನ್ನ ಮಗಳಿಗೆ ಮಾತ್ರ ಸ್ವಾರ್ಥತೆ ಇಲ್ಲವೇ ಇಲ್ಲ. ಅಂಥ ಭಾವ ಬೆಳೆಸ್ಬೇಕು. ನೀನು ದೊಡ್ಡ ಜವಾಬ್ದಾರಿಯನ್ನು, ಜಗತ್ತಿನ ಎಲ್ಲ ಹೆಣ್ಣು ಮಕ್ಕಳ ಜೀವಂತ ಜವಾಬ್ದಾರಿ ನಿನ್ನ ಮೇಲಿದೆ ಮಗು. ಹಾಗಾಗಿ ನಿನ್ನನ್ನು ನೋಡಿ ಎಲ್ಲರನ್ನೂ ಹೊಗಳುತ್ತಾರೆ. ನಿನ್ನ ಮೈನಸ್ ಇದ್ದರೆ ಎಲ್ಲರನ್ನೂ ತೆಗೊಳ್ಳುತ್ತಾರೆ. ನಿನ್ನ ಯೋಜನೆ ಭಗವಂತ ಮೆಚ್ಚುವಂತೆ ಸದಾಕಾಲ ಅಮೂಲ್ಯವಾಗಬೇಕು, ಅತ್ಯಮೂಲ್ಯವಾಗಬೇಕು, ಆದರ್ಶವಾಗಬೇಕು, ಅತಿ ಆದರ್ಶವಾಗಬೇಕು ಅಂತ ತಂದೆ ತಾಯಿ ಕಣ್ತುಂಬಿ ಅವಳನ್ನು ಹಾರೈಸಿ ಹರಿಸಬೇಕು. ಒಂದು ಘಟನೆ ಹಿಂಗಾದರೆ ಅವಳು ಜೀವನ ಇಡೀ ಪಾವನ ಆಗುತ್ತೆ. ಯಾವ ಮಗಳನ್ನು ಕೈಯಿಂದ ಹಿಡ್ಕೊಂಡು ಕಣ್ಣೀರು ಹರಿಸಿ ಈ ತರ ಆದರ್ಶ ನಡೆ ನುಡಿ ತೋರಿಸು ಅಂತ ಹೇಳ್ತಾ ತಾಯಿ. ಯೋಚನೆ ಮಾಡಿ ಮನೆ ಮನೆಗೆ ಹೋಗಿ ಬೇಡಿ, ಆಗತ್ತೆ ನೋಡಿ. ಪುರುಸೊತ್ತೇ ಇಲ್ಲ. ಅವ್ರ ವರ್ತನೆ ಮುಂಚಿನಿಂದಲೂ ಇವ್ರಿಗೆ ಆಗದಿದ್ದೆ ಅಲರ್ಜಿಕ್ ಬಿಹೇವಿಯರ್. ಹಾಗಾಗಿ ಮಕ್ಕಳು ಅಲ್ಲಿ ಆಗ ಮೌಲ್ಯಗಳನ್ನು ಓದಿತಾರೆ, ತುಳಿತಾರೆ, ಮೌಲ್ಯ ಇರುವುದಿಲ್ಲ. ಯೋಚನೆ ಮಾಡಿ, ಕರಿವಿಣಿಯನ್ನು ನೀವು ಸಾಕ್ಷಾತ್ ಗಂಡನ ಪ್ರತಿನಿಧಿಯಾಗಿ ಇದಿದೆ ಅಂತ ಕಂಡಾಗ ಪುಣ್ಯ ಭಾವ ಬರುತ್ತೆ. ಇದೊಂದು ಬರೀ ಕರಿಮಿಣಿ ಮತ್ತೊಂಚೂರು ಚಿನ್ನ, ಇದರಿಂದ ಏನು ಪ್ರಯೋಜನ ಇದೆ? ಪುಣ್ಯ ಭಾವ ಬರುತ್ತಾ? ತಾತ್ಸಾರ ದೃಷ್ಟಿಯಿಂದ ನೀವು ನೋಡಿದರೆ ಪುಣ್ಯ ಬರುವುದೇ ಇಲ್ಲ. ಹುಟ್ಟಿನಿಂದಲೇ ತಾತ್ಸಾರ ಬೆಳೆಸಿಕೊಂಡರೆ ಆಕೆ
ಪರಪುರುಷನನ್ನು ಗಂಡ ಅಂತ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಗುರು ಹಿರಿಯರಿಗೆ ಅಪ್ಪ ಅಂದ್ರೆ ಏನು, ನನಗಿಂತ ಒಂಚೂರು ಬೇಗ ಹುಟ್ಟಿದ್ದಾನೆ ಅಂತ ತಿಳ್ಕೊಂಡ್ರೆ ಸುಳ್ಳದು? ಸತ್ಯ, 100% ಸತ್ಯ. ನನಗೂ ಅಪ್ಪನಿಗೂ ಒಂದು 30 ವರ್ಷ ವ್ಯತ್ಯಾಸ, ನನಗಿಂತ ತುಂಬ ಮುಂಚೆ ಹುಟ್ಕೊಂಡಿದ್ದಾನೆ, ಅವನಿಗೆ ಯಾಕೆ ಗೌರವ ಕೊಡಬೇಕು? ಹೇಗಿದೆ ಐಡಿಯಾ? ಇದು ವೈಜ್ಞಾನಿಕ ನಿಲುವು. ಗುರಿ ಖಂಡಿತವಾಗಿ ಪವಿತ್ರವಾದದ್ದು. ನನ್ನ ಜೀವನಕ್ಕೆ ದಾರಿ ತೋರಿಸಿದ ಅವನನ್ನು ಅನ್ವಯಿಸಬಾರದು. ಅವನಲ್ಲೆಲ್ಲ ನನ್ನ ಹೃದಯವಂತಿಗೆ ವಿಶಾಲ ಮನೋಭಾವ ಇದೆ. ಅವನು ನನಗೆ ನಿಜವಾಗಿ ಜೀವನಕ್ಕೆ ಆದರ್ಶ. ಕೈ ಮುಗಿಯುತ್ತೇನೆ. ಅವನು ನನ್ನ ಜೀವನಕ್ಕೆ ದೃಷ್ಟಿ ಕೊಟ್ಟಿದ್ದಾನೆ, ಸೃಷ್ಟಿ ಮಾಡಿದ್ದಾನೆ. ಕಣ್ತುಂಬಿ ನಾನು ಅವನನ್ನು ಖಂಡಿತವಾಗಿಯೂ ತಂದೆಯೇ ತಾಯಿಯೇ ಅಂತ ಗೌರವಿಸ್ತೇನೆ ಅಂದಾಗ ನೋಡಿ ಎಂಥ ಪವಿತ್ರ. ಆದರೆ ವೈಜ್ಞಾನಿಕವಾಗಿ ನೋಡಿ, ಅವನಲ್ಲಿರುವುದು ಮಗನಲ್ಲಿರುವುದು ಅನಾಟಮಿಕಲಿ ಸೇಮ್. ಅದೇ ಮೂಳೆ, ಅದೇ ಹೃದಯ, ಅದೇ ಯೋಚನಾ ಶಕ್ತಿ. ಆದರೆ ಭಾವನಾತ್ಮಕವಾಗಿದ್ದು ನೋಡಿ, ಅಪ್ಪ ಎಂಥ ಪೂಜ್ಯ ಭಾವ. ಭಾವನಾತ್ಮಕವನ್ನೇ ಜಗತ್ತಿನ ತೆಗೆದು ಬಿಡಿ, ಕೇವಲ ಮೆಕ್ಯಾನಿಕಲ್, ಅಲ್ಲಿ ಮೆಥಾಡಿಕಲ್ ಇಲ್ಲವೇ ಇಲ್ಲ. ಹಾಗಿದೆ. ನೀವೀಗ ಹೇಳುವುದು ಆ ಘಟನೆ ಏನಂದರೆ, ಯಥಾರ್ಥವಾಗಿ ಮಗಳೆಂಬ ಭಾವ ಅಲ್ಲ, ಒಂದು ಹುಡುಗಿಯಾಗಿ ನನ್ನಲ್ಲಿ ಹುಟ್ಟಿದ್ದಾಳೆ, ನಾನು ಅವಳನ್ನು ಬೆಳೆಸ್ತಿದ್ದೇನೆ. ಯಾಕೆ? ಮನೇಲಿ ಹುಟ್ಟಿದ್ದಕ್ಕೆ ಬೆಳೆಸಬೇಕು. ಆ ರೀತಿ ಕಟ್ಟುನಿಟ್ಟಾಗಿ ನೀವು ಯೋಚನಾ ಶಕ್ತಿಯಿಂದ ಮೆಕ್ಯಾನಿಕಲ್ ಆಗಿ ತಗೊಂಡ್ರೆ ಅಲ್ಲಿ ಪೂಜ್ಯ ಭಾವ ಬರುವುದೇ ಇಲ್ಲ. ಈ ರೀತಿ ದಾರಿ ತಪ್ಪುವಂತ ಅದಕ್ಕೆ ಸರಿಯಾಗಿ ಅವರು ಜಿಹಾದ್ ಮೂಲಕ ಅವರು ನೋಡಿದರು. ಇದು ಯಥಾರ್ಥವಾಗಿ ಎಳನೀರು ರೆಡಿಯಾಗಿ ಕಳಚಿ ಇದ್ದಿತ್ತು. ಒಂದು ಗಾಳಿ ಬಂತು, ಎಳನೀರು ಕೆಳಗೆ ಬಿತ್ತು, ಕೆಳಗೆ ಒಬ್ಬನ ತಲೆ ಮೇಲೆ ಬಿತ್ತು, ತಲೆ ಹೊಡೆದೋಯ್ತು. ತಪ್ಪು ಯಾರದ್ದು ಇಲ್ಲ, ಅದು ಆಟೋಮೆಟಿಕ್ ಆಗಿ ಜಾರಿತ್ತು. ಗಾಳಿ ಆಟೋಮೆಟಿಕ್ ಆಗಿ ಬಂದಿದ್ದು, ಇವು ಅಲ್ಲಿ ನಿಂತದ್ದು ಎಲ್ಲದೂ ಕೂಡ ಯೋಗ. ಅದಕ್ಕೆ ಯಾರ ಮೇಲೂ ಕಂಪ್ಲೇಂಟ್ ಮಾಡೋಂಗಿಲ್ಲ. ನಮ್ಮದು ದುರದೃಷ್ಟ ಅಂತ ಹೇಳಿ ನಾವು ಮರ್ಕೋತೀವಿ. ಆ ವಯಸ್ಕ ಸಂದರ್ಭದಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಖಂಡಿತ ಅವರ ಜವಾಬ್ದಾರಿ ಕೋಟಿ ಪಾಲು ವೃದ್ಧಿ ಆಗ್ಬೇಕು. ನಾನು ಹೇಳೋದು ಬರೀ ಸಹಸ್ರ ಪಾಲು ಅಲ್ಲ, ಲಕ್ಷ ಪಾಲು ಅಲ್ಲ, ಕೋಟಿ ಪಾಲು. ಯಾಕಂದ್ರೆ ಈಗ ಸಮಾಜದಲ್ಲಿ ಮೊನ್ನೆಯೂ ಅಷ್ಟೇ ಡಾಕ್ಟರ್ ಜಿ, ಎಲ್ಲ ಈ ಹೆಣ್ಣು ಮಕ್ಕಳು ಆ ವಯಸ್ಕ ಸ್ಥಿತಿಗೆ ಬರುವಾಗ ಅದನ್ನು ಚೆನ್ನಾಗಿ ಎನ್ಕ್ಯಾಶ್ ಮಾಡುವಂತ ಒಂದು ಅವರದ್ದು ಒಂದು ಧರ್ಮವೋ ಅಥವಾ ಪ್ರತಿಕೃತಿಯಾದ ಒಂದು ಸಂಸ್ಕಾರದ ದೋಷವೇ ಇರುತ್ತದೆ. ಹೌದು ಡಾಕ್ಟರ್. ಇದಕ್ಕೋದಕ್ಕೂ ತಾಳಿತಂತೆ ಮಾಡ್ತಾರೆ, ಯಾರನ್ನೂ ಬೈವಂಗಿಲ್ಲ. ಹೌದು ಡಾಕ್ಟರ್. ಅದಕ್ಕೆ ನೀವೇ ನಿಮ್ಮ ವಸ್ತುವನ್ನು ಜಾಗ್ರತೆಯಿಂದ ಕಾಣುವುದು ಬೆಸ್ಟ್. ಸಮಾಜ ಹೇಗೆ ಇದು ಮಾಡ್ಬೇಕು ಡಾಕ್ಟರ್ ಜಿ? ಕಾನೂನಿನ ಮುಖಾಂತರವಾಗಿ ಅದನ್ನ ಈ ರೀತಿ ಈಗ ವಯಸ್ಕರಾದ ಮೇಲೆ ಮದುವೆಗೆ ಏನು ಹಕ್ಕು ಬಾಧ್ಯತೆ ಇಲ್ವಲ್ಲ. ಅವಳು ವಯಸ್ಕಳು, ಮದುವೆ ಆಗ್ಲಿ, ತೊಂದರೆ ಇಲ್ಲ. ನೋಡಿ, ಭಾವನಾತ್ಮಕ ವಲಯಕ್ಕೆ ನಿಮ್ಮ ಕಾನೂನು ನೋ ಯೂಸ್ ಎಟ್ ಆಲ್. ನೀವೇ ನನ್ನ ಏಳಿಗೆಗೆ ನಾನೇ ಶಿಲ್ಪಿ ಅಂತ ಮನಸ್ಸು ಮಾಡಬೇಕು. ಮನಸ್ಸು ಮಾಡುವಂತೆ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಆಪ್ತತೆಯಿಂದ ಆತ್ಮೀಯತೆಯಿಂದ ನಿಧಾನವಾಗಿ ಹೇಳಬೇಕು. ನಿಧಾನವಾಗಿ ಹೇಳಿ ಮುಚ್ಚಿದ ಕಣ್ಣನ್ನು ತೆರೆಸಬೇಕು. ಆಡಿದ ಮಾತು ಖಂಡಿತವಾಗಿಯೂ ಶ್ರೇಷ್ಠ. ಭಗವಂತ ಒಳಗಿದ್ದು ನೋಡುತ್ತಿದ್ದಾನೆ ಪ್ರಾಣಶಕ್ತಿಯಾಗಿ. ಈ ಸತ್ಯವನ್ನು ಅವರಿಗೆ ಕರಗತ ಮಾಡಬೇಕು. ದೂರದ ದೇವಸ್ಥಾನದಲ್ಲ, ಮಕ್ಕಾದಲ್ಲ, ರಾಮೇಶ್ವರದಲ್ಲ, ಕಾಶಿಯಲ್ಲ, ನಿಮ್ಮ ಹೃದಯ ಮಂದಿರದಲ್ಲಿದ್ದಾನೆ. ಇದು ಮನವರಿಕೆ ಆಯ್ತಂತಾದ್ರೆ ಬಟ್ ಯಾವ ಕೋರ್ಟ್ ಬೇಡ, ಯಾವ ಪೊಲೀಸ್ ಬೇಡ. ಹೇಗಿದೆ? ರಾಮಾಯಣ ಕಾಲದಲ್ಲೆಲ್ಲ ಕೋರ್ಟ್ ಪೊಲೀಸ್ ಗೀರಿಸಿ ಯಾರೂ ಇಲ್ಲ. ಕೃಷ್ಣನ ಕಾಲದಲ್ಲಿ ರಾಮಕೃಷ್ಣ ಅವರ ಹೆಸರು ಮಾತ್ರವೇ ಪೊಲೀಸ್ ಕೆಲಸ ಮಾಡ್ತಿತ್ತು. ಗುರುಜಿ ಹೇಳಿದ್ರು ನೋಡಿ, ನಮ್ಮ ರಾಮ ಸಂದೇಶದಲ್ಲಿ ರಾಮ ನಡ್ಕೊಂಡು ಬರುವಾಗ ಮರಗಳೆಲ್ಲ ಅರ್ಧ ಹಿಂಗೆ ಬಗ್ಗಿದ್ದವು. ಮರಗಳೇ ಅರ್ಧ ಬಗ್ಗೆ ಗೌರವ ತೋರಿಸಬೇಕಾದ ಆ ರಾಮನ ವ್ಯಕ್ತಿತ್ವ ಎಷ್ಟಿರ್ಬೋದು. ಮನುಷ್ಯರಲ್ಲ, ಮರಗಳು, ಮರಗಿಡಗಳು. ಅಂಥ ಬಾಳ್ವೆ, ಅಂಥ ಚಿನ್ನದ ಅವಕಾಶವನ್ನ ಮನುಷ್ಯರು ಆಗ ಉಪಯೋಗಿಸ್ಕೊಂಡ್ರು. ಈಗ ಚಿನ್ನಕ್ಕೆ ಕಲಬರಕೆ ಮಾಡಿ ಅದನ್ನು ಮಣ್ಣಾಗಿ ಮಾಡ್ತಾರೆ. ಯೋಚನೆ ಮಾಡಿ, ಯಾವ ಹೆದರಿಕೆಯೂ ಇಲ್ಲ ಅವ್ರಿಗೆ. ಆದದ್ದಾಗಲಿ ನಮಗೇನು ಬೇಕಾಗಿಲ್ಲ. ದೇವರ ಭಯ, ಹಿರಿಯರ ಭಯ, ಗುರುಗಳ ಭಯ, ಜ್ಞಾನದ ಭಯ ಯಾವುದೂ ಇಲ್ಲ. ಅವ ಕಲ್ಲಿನಂತೆ ಮಣ್ಣಿನಂತೆ ನಿರ್ದಯಿ ಆಗಿದ್ದಾನೆ, ನಿರ್ಜೀವವೇ ಆಗಿದ್ದಾನೆ. ಅಂಥವರ ಜೊತೆ ಕಲಿಯುವ ಯುಗ, ಕಲಿಸುವ ಯುಗ ನಮ್ಮದು ಕಲಿಯುಗ. ಆ ನಿಟ್ಟಿನಲ್ಲಿ ಈ ನಿಜವಾಗಿ ಡಾಕ್ಟರ್ ಜಿ ತಂದೆ ತಾಯಿಗಳ ಜವಾಬ್ದಾರಿ ಶ್ರೇಷ್ಠ ಜವಾಬ್ದಾರಿ. ಯಾರ ಮೇಲೂ ಹಾಕುವಂಗಿಲ್ಲ. ನಾ ಹೇಳುದು ಅವ್ರ ಮಕ್ಕಳನ್ನ ಅವ್ರು ಕಾಯ್ಬೇಕು. ನಮ್ಮ ಮನೆ ಹಸುನ ನಾವು ಹೊಟ್ಟಿಲಿ ನಾವು ಕಾಯ್ದಿಲ್ವಾ? ನಮ್ಮನೆ ನಾಯಿ ಬೆಕ್ಕನ್ನು ನಾವು ಸಾಕೋದಿಲ್ವಾ? ನಮ್ಮ ಮಕ್ಕಳನ್ನ ಸಾಕಿ ಏನೀಗ? ಕಷ್ಟ ಆದ್ರೆ ಏನೇ, ಹುಟ್ಟಿಸಲೇಬೇಡಿ, ಹುಟ್ಟಿದ ಮೇಲೆ ಕಾಯಿರಿ. ಚೆನ್ನಾಗಿ ಸಂಸ್ಕಾರ ಕೊಡುವಂತ ಕೆಲಸ ದೊಡ್ಡ ಮಟ್ಟದ ಮಾಡಿ ಏನೀಗ? ಅದಕ್ಕೆ 1 ಅಥವಾ 2 ನಾವು ರಿಸ್ಟ್ರಿಕ್ಷನ್ ಮಾಡಿತ್ತಲ್ಲ, 1 ಅಥವಾ 2 ಕಷ್ಟಪಡಿ 1 ಅಥವಾ 2